ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಕೆಲವರು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿರೋರು ವಿಡಿಯೋನ ಇನ್ಶಾರ್ಟಲ್ಲಿ ಎಡಿಟ್ ಮಾಡ್ತಾರೆ. ಎಡಿಟ್ ಮಾಡಿದಾಗ ನಾವು ಕೆಳಗಡೆ ಇನ್ಶಾರ್ಟ್ ಅಂತ ನೇಮ್ ಬರುತ್ತೆ, ಅಂದರೆ ಎಡಿಟಿಂಗ್ ಆ್ಯಪ್ ನೇಮ್ ಬರುತ್ತೆ. ಕೆಲವರಿಗೆ ಇದು ಗೊತ್ತಿರುತ್ತೆ ಯಾವ ಥರ ರಿಮೂವ್ ಮಾಡೋದು ಅದನ್ನಂತ. ಇನ್ನು ಕೆಲವರು ಈಗ ಹೊಸದಾಗಿ ಓಪನ್ ಮಾಡಿರೋ ಯೂಟ್ಯೂಬರ್ಸ್ಗೆ ಅದು ಗೊತ್ತಿರಲ್ಲ. ಸೊ ನಾನಿವತ್ತು ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಪನ್ ಮಾಡಿದ ಮೇಲೆ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಯಾವ ವೀಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಈಗ ಬರುತ್ತೆ ಅಂತ. ಇದು ಎಕ್ಸ್ಪೋರ್ಟ್ ಆದಮೇಲೆ ವೀಡಿಯೋನ ಓಪನ್ ಮಾಡಿ ನೋಡಿ, ಇಲ್ಲಿ ಇನ್ಶಾರ್ಟ್ ಅಂತ ನೇಮ್ ಬರ್ತಾ ಇದೆ. ಇದನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಬ್ಯಾಕ್ ಹೋಗಿ ನಿಮಗೆ ಇನ್ನೊಂದು ಯಾವ ವೀಡಿಯೋ ಬೇಕೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇನ್ಶಾರ್ಟ್ ಅಂತ ಇಲ್ಲಿ ನೇಮ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೀ ರಿಮೂವ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ 30 ಸೆಕೆಂಡ್ಸ್ ಆ್ಯಡ್ ಬರುತ್ತೆ, ಅದನ್ನು ವಾಚ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ದಟ್ ನೀವು ಎಕ್ಸ್ಪೋರ್ಟ್ ಮಾಡಿದ್ದನ್ನು ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಆಗಿದೆ. ಸೊ ದಟ್ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಯಾವುದೇ ಥರ ಇನ್ಶಾರ್ಟ್ ಅಂತ ನೇಮ್ ಬಂದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.